ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೇನೆ. ಫ್ರೆಂಡ್ಸ್ ನನ್ನ ವಿಡಿಯೋದು ಪ್ರಿವ್ಯೂ ನೋಡಿದ್ರಲ್ಲ, ಪ್ರಿವ್ಯೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಆಗಲಾರ್ದು ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ, ಹಾಗೆ ಆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಅದರಿಂದ ಫಸ್ಟ್ ವಿಡಿಯೋನ ನೀವು ನೋಡ್ಬೋದು. ಅದಕ್ಕೆ ಆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ವಿಡಿಯೋದು ಆಲ್ ಮೆಟೀರಿಯಲ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಬೀಟ್ ಮಾರಕ್ ಪ್ರಾಜೆಕ್ಟು, ಸೆಕೆಪ್ ಪ್ರಾಜೆಕ್ಟು, ಆಮೇಲೆ ಫ್ಲೂ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಅದನ್ನು ನಿಮ್ಮೊಂದು ಅಲರ್ಟ್ ಮಷಿನ್ ಆ್ಯಪ್ ಇಂಪೋರ್ಟ್ ಮಾಡ್ಕೊಂಡು ನಿಮ್ಮೊಂದು ಫೋಟೋನ ಹಾಕಿ ಇದೇ ಥರ ವಿಡಿಯೋನ ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಿಮ್ಮ ಹತ್ರ ಅಲರ್ಟ್ ಮಷಿನ್ ಆ್ಯಪ್ ಇಲ್ಲಾಂದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಹಿಂದಿ ಸಾಂಗು ಓಲ್ಡು. ಇದಕ್ಕೇನಿಲ್ಲ ಫ್ರೆಂಡ್ಸ್, ಒಂದೇ ಫೋಟೋ ಹಾಕ್ಕೊಂಡು ಸಿಂಪಲ್ಲಾಗಿ ವಿಡಿಯೋನ ಎಡಿಟಿಂಗ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಹಾಗೆ ನನ್ನ ಬೀಟ್ ಮಾರ್ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡಿರ್ತಾರಲ್ಲ, ಅದನ್ನು ಫಸ್ಟ್ಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಈ ಥರ ಬರುತ್ತೆ, ಇದಕ್ಕೆ ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಟ ಮೇಲೆ ನನ್ನ ಚಾನಲ್ ಹೆಸರು ಬರುತ್ತೆ, ಇಲ್ಲಿ ನೋಡ್ಬೋದು. ಆಮೇಲೆ ಈ ಥರ ಸ್ಲೈಡ್ ಮಾಡಿದ್ರೆ ಇಲ್ಲಿ ಸಾಂಗಿಂದು ಬ್ಲ್ಯಾಕ್ ಕಲರಲ್ಲಿ ಹೋಗ್ತಾ ಇರುತ್ತೆ. ಮತ್ತು ಈ ಥರ ಮುಂದ್ಗಡೆಯನ್ನು ಸ್ಲೈಡ್ ಮಾಡ್ಕೊಳ್ಳಿ, ನೋಡ್ಬೋದು. ಇಲ್ಲಿ ಮತ್ತೊಂದು ನನ್ನ ಚಾನಲ್ ಹೆಸರು ಬರುತ್ತೆ, ಮೇಲ್ಗಡೆ ಹಾಕಿರ್ತೇನೆ. ಹಾಗೆ ಇಲ್ಲಿ ಸಾಂಗಿಂದು ಒಂದು ಟೆಕ್ನ ಹಾಕಿರ್ತೇನೆ, ನೋಡ್ಬೋದು. ಇಲ್ಲಿ ಈ ಥರ ಬಂದಮೇಲೆ ಇಲ್ಲಿ ಪ್ಲಸ್ ಇರುತ್ತಲ್ಲ, ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಒಂದು ಫೋಟೋನ ತೊಗೊಳ್ಳಿ, ನಿಮ್ಮದು ಒಂದು ಫೋಟೋನ. ಈ ಫೋಟೋನ ತೊಗೊಂಡು ಈ ಫೋಟೋಗೆ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ವಿಡಿಯೋ ಎಂಡಿಂಗ್ವರೆಗೂ ಈ ಫೋಟೋನ ಈ ಥರ ತೊಗೊಂಡು ಮತ್ತು ಈ ಥರ ಬಂದಿದೆಯಲ್ಲ, ಫಸ್ಟ್ಗೆ ಬನ್ನಿ, ನೋಡ್ಬೋದು. ಇಲ್ಲಿಗೆ ಬಂದಮೇಲೆ ಈ ಫೋಟೋಗೆ ಲಾಂಗ್ ಪ್ರೆಸ್ ಮಾಡಿ ಈ ಥರ ಇಟ್ಕೊಳ್ಳಿ. ಇಲ್ಲಿ ಒಂದು ರೆಡ್ ಮಾರಕ್ಕಿನ ಗ್ರೂಪ್ ಕಾಣ್ತಾ ಇದೆಯಲ್ಲ, ಇದ್ರ ಕೆಳಗಡೆ ಇಟ್ಕೊಳ್ಳಿ, ನೋಡ್ಬೋದು. ಇಲ್ಲಿ ಕೆಳಗಡೆ ಇನ್ನೊಂದು ಸ್ವಲ್ಪ ಕೆಳಗಡೆ ಇಟ್ಕೋಬೇಕು. ಈ ಸಾಂಗ್ ಇರುತ್ತಲ್ಲ, ಸಾಂಗ್ ನೋಡಿ ಈ ಥರ ಬರುತ್ತೆ. ಇಲ್ಲಿ ನನ್ನ ಚಾನಲ್ ಹೆಸರು ಹಾಕಿರ್ತೇನೆ, ನಿಮಗೆ ಬೇಕಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಡಿಲೀಟ್ ಮಾಡ್ಕೊಳ್ಳಿ. ಈ ಥರ ಫೋಟೋನ ಹಾಕೊಂಡ್ಮೇಲೆ ಸ್ವಲ್ಪ ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ನಿಮಗೆ ಯಾವ ಥರ ಬೇಕು ಅನ್ನೋದು. ನೋಡಿ ಫ್ರೆಂಡ್ಸ್, ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಮತ್ತು ಸೆಕೆಪ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಫೋಟೋಗೆ ಎಫೆಕ್ಟ್ ಏನು ಕೊಡೋಂಗಿಲ್ಲ, ಇದೊಂದು ಗ್ರೂಪ್ನ ಕೊಟ್ಟಿರ್ತೀನಿ. ಈ ಗ್ರೂಪ್ಗೆ ಟೈಪ್ ಮಾಡಿ, ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇದೆಯಲ್ಲ, ಇದಕ್ಕೆ ಟೈಪ್ ಮಾಡ್ಕೊಳ್ಳಿ. ಇದರಲ್ಲಿ ಎಲ್ಲ ಥರದ ಎಫೆಕ್ಟ್ನ ಕೊಟ್ಟಿರ್ತೀನಿ, ನೋಡ್ಬೋದು. ಇಲ್ಲಿ ಈ ಥರ ಬರ್ತಾ ಇರುತ್ತೆ. ಇದನ್ನು ಯಾವ ಥರ ಹಾಕ್ಬೇಕಂದ್ರೆ, ಇಲ್ಲಿ ಪ್ಲಸ್ ಕಾಣ್ತಾ ಇದೆಯಲ್ಲ, ಪ್ಲಸ್ಗೆ ಟೈಪ್ ಮಾಡಿ. ಮತ್ತು ಇಲ್ಲಿ ಆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಆಲ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೆಲ್ಲ ಟಿಕ್ ಆಗಿರುತ್ತೆ. ಮತ್ತು ಇಲ್ಲಿಂದ ಇವಲ್ಲಿ ಲೇಯರ್ಗಳನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲೊಂದು ಚಿಕ್ಕದಾಗಿ ಒಂದು ಪ್ಲಸ್ ಕಾಣ್ತಾ ಇದೆಯಲ್ಲ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನಲ್ಲ ಫ್ರೆಂಡ್ಸ್, ಅದಕ್ಕೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಕಾಫಿ 58 ಲೇಯರ್ ಅಂತ ಇದೆಯಲ್ಲ, ಇದಕ್ಕೆ ಟೈಪ್ ಮಾಡಿ ಫ್ರೆಂಡ್ಸ್. ಈ ಥರ ಟೈಪ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇದಕ್ಕೆ ಓಕೆ ಕೊಡಿ. ಈ ಥರ ಓಪನ್ ಮಾಡಿದ್ಮೇಲೆ ಫೋಟೋನ ಎಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ ಅಲ್ಲಿಗೆ ಬನ್ನಿ, ನೋಡ್ಬೋದು. ಇಲ್ಲಿಂದ ಫೋಟೋನ ಸ್ಟಾರ್ಟ್ ಆಗಿದೆಯಲ್ಲ, ಮತ್ತು ಇದು ಪ್ಲಸ್ ಕಾಣ್ತಾ ಇದೆ ಒಂದು ಚಿಕ್ಕದಾಗಿ, ಇದಕ್ಕೆ ಟೈಪ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪೇಸ್ಟ್ 58 ಲೇಯರ್ ಅಂತಿದೆಯಲ್ಲ, ಇದಕ್ಕೆ ಟೈಪ್ ಮಾಡಿ, ನೋಡ್ಬೋದು. ಇಲ್ಲಿ ನೀವು ಎಲ್ಲ ಲೇಯರ್ಗಳನ್ನ ಆ್ಯಡ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ, ಅದು ಪ್ರಿವ್ಯೂಲ್ ನೋಡಿರಲ್ಲ ಅದೇ ಥರ, ಆದರೆ ಹಿಂದಿ ಸಾಂಗ್ ಬರುತ್ತೆ ನೋಡಿ ಫ್ರೆಂಡ್ಸ್. ವಿಡಿಯೋನ ರೆಡಿ ಆಗಿದೆ, ಅನ್ಸುತ್ತೆ ಪ್ಲೇ ಮಾಡಿ ತೋರಿಸ್ತಾರೆ ನೋಡಿ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನಾನು ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಫುಲ್ ವಿಡಿಯೋ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ನ ಹಾಕಿರ್ತೀನಿ. ಹಾಗೆ ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ, ಮೆಸೇಜು ಹಾಗೆ ಫೋಟೋನ ಕಳಿಸಿ, ನಾನು ವಿಡಿಯೋನ ಎಡಿಟಿಂಗ್ ಮಾಡಿ ನಿಮಗೆ ಕಳಿಸ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಹೊಸಬರೆಲ್ಲ ಯಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಮತ್ತು ಈ ವಿಡಿಯೋನ ಇಲ್ಲಿಂದ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಸೆಟ್ಟಿಂಗ್ ಐಕನ್ ಕಾಣಿಸ್ತಾ ಇದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ಐಕನ್ ಇದೆ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ. ಟೇಕ್ ಕೇರ್, ಲವ್ ಯು ಆಲ್.